ನೋಡು ಟೊಮ್ಯಾಟೊ, ಇದು ನಿನ್ ರೂಮ್ ಆಗಿರುತ್ತೆ. ನೀನ್ ಎಷ್ಟು ಮುದ್ದಾಗಿದ್ಯೋ ಅಷ್ಟೇ ಮುದ್ದಾಗಿ ಈ ರೂಮ್ ನಾನು ಡೆಕೋರೇಟ್ ಮಾಡ್ಸಿದೀನಿ. ಪರಿಸ್ಥಿತಿ ತುಂಬಾ ಕಷ್ಟ ಅಂತ ನಂಗೆ ಅರ್ಥ ಆಗುತ್ತೆ. ನೀನು ಈ ಮನೆಯಲ್ಲಿ ಯಾವುದೇ ಸಂಕೋಚ ಇಲ್ಲದೆ ಇರ್ಬೋದು. ಜೊತೆಗೆ ಮನೆಯಿಂದ ಸ್ಕೂಲ್ ದೂರ ಅಂತ ತಲೆ ಕೆಡ್ಸ್ಕೋಬೇಡ. ನೀನು ಡ್ರ್ಯಾಗನ್ ಒಟ್ಟಿಗೆ ಹೋಗಿ ಬರ್ಬೋದು. ರೂಮ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಆಂಟಿ. ನಾವಿಬ್ರು ಒಂದೇ ಮನೇಲಿ ಇರ್ತೀವಿ ಅಂತ ಸ್ಕೂಲಲ್ಲಿ ಯಾರಿಗೂ ಗೊತ್ತಾಗಬಾರ್ದು. ನಂಗೆ ಬೇಡದೇ ಇರೋ ಗಾಳಿ ಮಾತುಗಳಿಗೆ ಬಲಿಯಾಗಕ್ಕೆ ಇಷ್ಟ ಇಲ್ಲ. ಅಮ್ಮ ಹೇಳಿದ್ರು ನಾವಿಬ್ರು ಒಟ್ಟಿಗೆ ಸ್ಕೂಲ್ ಹೋಗ್ಬೇಕು ಅಂತ. ಅದೆಲ್ಲ ಆಗದೆ ಇರೋ ಮಾತು. ಇನ್ಫ್ಯಾಕ್ಟ್ ಸ್ಕೂಲಲ್ಲಾಗ್ಲಿ ಮನೆಯಲ್ಲಾಗ್ಲಿ ನೀನ್ ಆದಷ್ಟು ನನ್ನಿಂದ ದೂರ ಇರು. ನಾನ್ ನಿನ್ ಇಷ್ಟಪಟ್ಟೆ ಅಂದ್ ಮಾತ್ರಕ್ಕೆ ನೀನ್ ನನ್ ಜೊತೆ ಹೇಗ್ ಬೇಕಾದ್ರೂ ಮಾತಾಡ್ಬೋದು ಅನ್ಕೋಬೇಡ. ನೀನ್ ಮಾತಾಡೋದ್ ರೀತಿ ನೋಡಿದ್ಮೇಲೆ ನನ್ಗೆ ನಿನ್ ಮೇಲೆ ಈಗ ಯಾವ್ದೇ ತರದ ಫೀಲಿಂಗ್ಸ್ ಇಲ್ಲ. ನಾನು ಆದಷ್ಟು ನಿನ್ನಿಂದ ದೂರ ಇರ್ತೀನಿ. ಯಾಕಂದ್ರೆ ನನ್ಗೂ ಕೂಡ ನಿನ್ ಮುಖ ನೋಡೋಕೆ ಇಷ್ಟ ಇಲ್ಲ. ನಾನು ಆಗಿಲ್ಲ ತಾನೆ. ನಿನ್ಗೇನಾದ್ರೂ ಸಹಾಯ ಬೇಕಾದ್ರೆ ನನ್ ಕೇಳು. ನಾನ್ ಯಾವಾಗ್ಲೂ ನಿನ್ ಜೊತೆಲಿ ಇರ್ತೀನಿ. ಇಲ್ಲ ಬನಾನಾ, ನಾನು ಚೆನ್ನಾಗಿದ್ದೀನಿ. ನಾವು ನಮ್ಮ ಅಪ್ಪನ್ ಫ್ರೆಂಡ್ ಮನೆಯಲ್ಲಿ ಉಳ್ಕೊಂಡಿದೀವಿ. ಅದ್ರಿಂದ ಏನೂ ತೊಂದ್ರೆ ಆಗ್ಲಿಲ್ಲ. ನೀನ್ ಗಮನಿಸಿದ್ಯಾ, ನಮ್ ಫೈನಲ್ ಎಕ್ಸಾಮ್ಗೆ ಕೇವಲ 3 ವಾರ ಮಾತ್ರ ಇದೆ ಅಷ್ಟೇ. ನಾವ್ ಈ ಸಾರಿ ಒಳ್ಳೆ ರೀತಿಯಲ್ಲಿ ಓದ್ಕೊಳ್ಬೇಕು. ಬರೀ 3 ವಾರ ಮಾತ್ರ ಇದೆ ಅಷ್ಟೇ. ನಾನ್ ಈ ಬಾರಿ ಒಳ್ಳೆ ಮಾರ್ಕ್ಸ್ ತಗೊಳ್ಳಿಲ್ಲ ಅಂದ್ರೆ ನನಗ್ ಒಳ್ಳೆ ಕಾಲೇಜ್ನಲ್ಲಿ ಸೀಟ್ ಸಿಗೋದಿಲ್ಲ. ಏನಪ್ಪ ಮಾಡ್ಲಿ? ನೀನೇನು ತಲೆ ಕೆಡ್ಸ್ಕೋಬೇಡ ಮಗಳೇ. ನನ್ ಮಗ ಸ್ಮಾರ್ಟ್ ಸ್ಟೂಡೆಂಟ್ ಅಷ್ಟೇ ಅಲ್ಲ, ಒಳ್ಳೆ ಟೀಚರ್ ಕೂಡ. ನಿನ್ಗೆ ಎಕ್ಸಾಮ್ಸ್ಗೆ ಪೂರ್ತಿಯಾಗಿ ತಯಾರಾಗಕ್ ಸಹಾಯ ಮಾಡು ಅಂತ ಅವ್ನಿಗೆ ನಾನು ಹೇಳ್ತೀನಿ.